ಕುಲಬಾಂಧವರು ಇವತ್ತು ಶುಕ್ರವಾರ ದಿವಸ ಗಾಳಿಮಾರಮ್ಮ ದೇವಿ ಮತ್ತು ನಮ್ಮ ಸಮುದಾಯ ಕರೆಯುವಂಥದ್ದು ಕಟ್ಟೆಮಾರಮ್ಮ ಅಂತೇಳಿ ಆತ್ಮೀಯ ನನ್ನ ಕುಲಬಾಂಧವರು ಇವತ್ತು ತಲತಲಾಂತರದಿಂದ ಕಟ್ಟೆಮಾರಮ್ಮ ಮತ್ತು ಗಾಳಿಮಾರಮ್ಮ ದೇವಿ ಅಂತೇಳಿ ತಾತರ ಮುತ್ತಾತರ ಕಾಲದಿಂದ ಕೂಡ ನಮ್ಮ ಸಂಪ್ರದಾಯದಂತೆ ಕೂಡ 3 ವರ್ಷಕ್ಕೊಮ್ಮೆ ನಾನಾ ರೀತಿ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರದಿಂದ ಬಂದು ಸಿದ್ದಪ್ಪ ನಗರದಲ್ಲಿ ನೆಲೆ ಊರಿಸಿ ಸಿದ್ದಪ್ಪ ನಗರದಲ್ಲಿ ಕೂಡ ಕಳೆದ ಮಂಗಳವಾರ ಜಮ್ಮಲಮ್ಮನನ್ನು ಮಾಡ್ತಾರಲ್ಲಿ. ಜಮ್ಮಲಮ್ಮನ ಕೂಡ ಕುಂಭೋತ್ಸವದಿಂದ ಎಲ್ಲ ನಮ್ಮ ಸಮುದಾಯ ಬಂಧುಗಳು ಆ ಕುಲದೇವತೆಯನ್ನು ಮಂಗಳವಾರ ದಿವಸ ಮಾಡಿ ಜಮ್ಮಲಮ್ಮನ ಮಾಡಿದ ನಂತರ ಮತ್ತೆ ಈ ಮಾರಮ್ಮ ದೇವಿನ ಕಟ್ಟೆಮಾರಮ್ಮ ಅಂತೇಳಿ ನಮ್ಮ ಸಮುದಾಯ ಕರೀತಾರೆ. ಎಲ್ಲರೂ ಕುಡಿಯುವಂಥದ್ದು ಗಾಳಿಮಾರಮ್ಮ ಅಂತೇಳಿ. ಬಂಧುಗಳೇ, ಇವತ್ತು ನಮ್ಮ ಸಮುದಾಯ ಏನೇ ಜಟ್ಟು ಬರಲಿ, ಜಾಪತ್ ಬರಲಿ, ನಾನಾ ರೀತಿ ಏನೇ ಆಗಲಿ, ನಮ್ಮ ಸಮುದಾಯ ಈ ದೇವರನ್ನು ನಡ್ಕೊಂಡು ದೇವರ ಮೇಲೆ ಒಂದು ಮುಡುಕು ಕಟ್ಟಿಬಿಟ್ರೆ ಸಾಕು, ನಮಗೆ ಬೇಸ ಆಗುತ್ತೆ ಅಂತೇಳಿ ನಂಬಿಕೆ ವಾಡಿಕೆ ಇರುತ್ತೆ. ಹಾಗಾಗಿಯೇ ನಮ್ಮ ಸಮುದಾಯ ಇವತ್ತು ಇದು ಒಂದೇ ಸಿರುಗುಪ್ಪ ತಾಲೂಕು, ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥ ತಾಲೂಕು ಕಟ್ಟೆಮಾರಮ್ಮ. ಮತ್ತು ಇದೇ ರೀತಿಯಾಗಿ ನಮ್ಮ ಸಮುದಾಯ ಗಂಗನಾಥ ಮಾರಮ್ಮ ಇರ್ಬೋದು, ಗದ್ರಾಳ ಮಾರಮ್ಮ ಇರ್ಬೋದು, ದೊಡ್ಡಸಂದ್ರ ಮಾರಮ್ಮ ಇರ್ಬೋದು, ಚಿನ್ನನಾಡು ಮಾರಮ್ಮ ಇರ್ಬೋದು, ನಾನಾ ರೀತಿ ಕಟ್ಟಗಳು ಇದೇ ರೀತಿ ಕಟ್ಟಗಳು ಇರ್ತಾವೆ ಬಂಧುಗಳೇ. ಹಾಗಾಗಿ ನಮ್ಮ ಸಮುದಾಯದವರು ಇದನ್ನೆಲ್ಲ ಆಯೋಜನೆ ಮಾಡಿದಂಥ ಸಿರುಗುಪ್ಪೆಯಲ್ಲಿ ಸಿದ್ದಪ್ಪನಗರ ವಿಭೂತಿ ಜಂಬಣ್ಣ ಮತ್ತು ಕೋಂಡ್ರ ಸಮುದಾಯದ ಗಿರಿಯಪ್ಪ ಅಂತೇಳಿ ಮತ್ತು ಇನ್ನೊಬ್ಬ ಸಿಂಹಾದ್ರಿ ಮಾರಪ್ಪ, ಈ ಎಲ್ಲ ಈ 3 ಕುಟುಂಬಗಳ ಸೇರಿ ಜೊತೆಯಲ್ಲಿ ಸುಮಾರು 30ರಿಂದ 40 ಕುಟುಂಬಗಳು ಇಲ್ಲಿ ವಾಸವಾಗಿರುವ ಸಿದ್ದಪ್ಪನಗರದಲ್ಲಿರುವಂಥ ಸಮುದಾಯದವರು ಇದೇ ರೀತಿ 3 ವರ್ಷಕ್ಕೊಮ್ಮೆ ಈ ದೇವಿ ದರ್ಶನ ಮಾಡಿ ನಾನಾ ರೀತಿ ಕುಂಭೋತ್ಸವ ಮತ್ತು ಉರುಳು ಸೇವೆ ಪೂಜೆಯನ್ನು ಮಾಡಿ ಮತ್ತು 3 ವರ್ಷಕ್ಕೊಮ್ಮೆ ನಮ್ಮನ್ನು ಸುಖವಾಗಿ ನೋಡ್ಕೊಂಬಲಿ. ನಾವು ನಾನಾ ರೀತಿ ರಾಜ್ಯಗಳಿಗೆ ಹೋಗ್ತೀವಿ. ಹೋದಂಥ ಸಂದರ್ಭದಲ್ಲಿ ಅದು ಏನೇ ಆಗಿರ್ಬೋದು, ಯಾವುದೇ ಆತಂಕದಿಲ್ಲದೆ ನಾವು ಬದುಕಿ ಬರೋದಕ್ಕೆ ಈ ತಾಯಿ ನಮಗೆ ವರವನ್ನು ಕೊಡ್ತಾಳೆ ಅಂತೇಳಿ ನಂಬಿದಂಥ ನಮ್ಮ ಸಮುದಾಯಗಳು ಇವತ್ತಿನ ದಿವಸ ಶುಕ್ರವಾರ 3ನೇ ತಾರೀಕು, ಈ 3ನೇ ತಾರೀಕು ದಿವಸ ಎಲ್ಲ ನಮ್ಮ ಕುಲಬಾಂಧವರು ಸುಮಾರು ಬ್ಯಾಟ್ ಅಂದರೆ ಓತುಗಳಿರ್ಬೋದು, ಟಗರುಗಳಿರ್ಬೋದು, ಕೋಳಿಗಳಿರ್ಬೋದು ಎಲ್ಲವನ್ನೂ ತಂದು ಆ ದೇವಿಗೆ ಕಟ್ಟು ಮಾಡಿ ನಮ್ಮ ಆರೈಕೆಯನ್ನು ನೀರ್ಸಮ್ಮ ದೇವಿ ಅಂತ ಕಾಯಿ ಗರ್ಭದಿಂದ ಹೊಡೆದು ಎಲ್ಲ ನಮ್ಮ ಬಂದಂಥ ಸಬ್ಬಕ್ತಿ ಸಮುದಾಯದವರಿಗೆ, ನಮ್ಮ ಕುಲಬಾಂಧವರಿಗೆ ಎಲ್ಲರಿಗೆ ಊಟವನ್ನು ಮಾಡಿಸಿ ಎಲ್ಲರನ್ನೂ ಸಮಪಾಲಾಗಿ ಒಂದೇ ಧರ್ಮ ಒಂದೇ ರೀತಿ ನಮ್ಮ ಸಮುದಾಯದ ಪದ್ಧತಿಯಿಂದ ಪೂಜೆಯನ್ನು ನೆರವೇರಿಸಲಾಯಿತು ಬಂಧುಗಳೇ. ಹಾಗಾಗಿ ಮತ್ತು 3 ವರ್ಷಕ್ಕೊಮ್ಮೆ ಕೂಡ ಇದೇ ರೀತಿ ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ಒಂದೇ ತಲ್ಲಿ ಅವರು ಬೇರೆ ಇವರು ಬೇರೆ ಮಾಡೋಂಗಿಲ್ಲ. ಎಲ್ಲರೂ ಸೇರಿ ಅದು ಕುರಿಗಳನ್ನು ಕಟ್ ಮಾಡಿ ಮತ್ತು ಕೋಳಿ ಕಟ್ ಮಾಡಿ ಎಲ್ಲರೂ ಒಂದೇ ತಲ್ಲಿ ಊಟವನ್ನು ಬಡಿಸಿ ಎಲ್ಲರೂ ಕುಂತ್ಕೊಂಡು ಮತ್ತು ಅವರವರ ಬೀಗರಿರ್ಬೋದು, ಮತ್ತು ಅವರ ಮಕ್ಕಳ ಮರಿ ಇರ್ಬೋದು, ಅವರ ಸಂಬಂಧಿಕರಿರ್ಬೋದು, ಮತ್ತು ಇವರ ಬೀಗಸ್ಥಾನ ಯಾರು ಮಾಡ್ತಾರೋ ಬೀಗರೆಲ್ಲ ಕರೆಸಿ ಊಟವನ್ನು ಮಾಡಿಸಿ ಮತ್ತೆ 3 ವರ್ಷಕ್ಕೊಮ್ಮೆ ಬಂದು ಮತ್ತೆ ಪೂಜೆ ಮಾಡಬೇಕಂತೇಳಿ ಆ ತಾಯಿಗೆ ಅಡಿಕೆ ಮಾಡಿ ಇವತ್ತೆಲ್ಲರೂ ಪೂಜೆ ಮಾಡಿಕೊಂಡು ಎಲ್ಲರೂ ನಮ್ಮ ಕುಲಬಾಂಧವರು ಒಂದೇ ತಲ್ಲಿ ಒಂದು ಪಂಕ್ತಿಯಲ್ಲಿ ಕೂಡ ಊಟ ಮಾಡಿ ನಮ್ಮ ಧರ್ಮದ